ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ, ಹಾಗೆ ಸ್ವಲ್ಪ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಹಾಗೆ ನಾವು ಇವಾಗ ಬಂದಿರೋದು ಚಪ್ಪಲ್ ತೊಗೋಬೇಕಿತ್ತು, ಜೊತೆಗೆ ಶೂಸ್ ಎಲ್ಲ ತೊಗೋಬೇಕಿತ್ತು, ಸ್ವಲ್ಪ ಬಟ್ಟೆ ಶಾಪಿಂಗ್ ಕೂಡ ಇತ್ತು. ನಾವು ಶೂಸ್ ನೋಡ್ತಾ ಇದ್ರೆ ನನ್ನ ಮಗಳಲ್ಲಿ ಚಪ್ಪಲ್ ನೋಡ್ತಾ ಇದ್ಲು, ತುಂಬ ಚಿಕ್ಕ ಸೈಜಲ್ಲಿತ್ತು. ಅಮ್ಮ ಇದೊಂದು ಸುಮ್ಮನೆ ತೆಕ್ಕೊಡಿ, ತುಂಬ ಕ್ಯೂಟ್ ಆಗಿದೆ ನೋಡೋಕ್ಕೆ, ಹಾಗೆ ಇಟ್ಕೊಳ್ಳೋಕ್ಕೆ ಅಂತ ಕೇಳ್ತಿದ್ಲು. ಅದಷ್ಟೇ ಕ್ಯೂಟ್ ಆಗಿ ಶೂಸ್ ಮಾತ್ರ ತೊಗೊಂಡ್ವಿ. ರಿತ್ವಿಕ್ಗೆ ತೊಗೊಂಡಿದ್ದು, ಅವ್ರ ಅಪ್ಪಂಗೆ ತೊಗೊಳ್ಳಿಲ್ಲ. ಅವ್ರ ಹಾಸನಲ್ಲೇ ಹೋಗಿ ತೊಗೊಳ್ತೀನಿ ಅಂತ ಅಂದರೆ ಸರಿ ಅಂತ. ಆಮೇಲೆ ಅಲ್ಲಿಂದ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಕೆಲವೊಂದು ಟೀ ಶರ್ಟ್ಸ್ ಇಷ್ಟ ಆಯಿತು ಅಂತ ತಗೊಂಡ್ರು, ಮತ್ತು ಅಲ್ಲೂ ಶಾಪಿಂಗ್ ಮಾಡಲಿಲ್ಲ. ಹಾಸನ್ಗೆ ಹೋದ್ಮೇಲೆ ಫುಲ್ ಶಾಪಿಂಗ್ ಮುಗಿಸ್ಕೊಂಡ್ರಾಗುತ್ತೆ ಅಂತ ಬೇಡ ಅಂತ ಬಂದ್ವಿ. ಸೊ ಇದು ಬೆಳಗ್ಗೆ ಒಂದು 5 ಗಂಟೆ ಹಂಗೆ ಹೊರಟ್ರೆ ಬೇಗ ಒಂದೇ ದಿನದಲ್ಲಿ ಹಾಸನ್ಗೆ ರೀಚ್ ಆಗ್ಬೋದು. ಸೊ ನಾನು ಟಿಫನ್ ಎಲ್ಲ ಮುಗಿಸಿ ಮನೆ ಕಸ ಎಲ್ಲ ಮಕ್ಕಳು ರೆಡಿ ಆಗೋ ಅಷ್ಟರಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ನಾನು ಮುಗಿಸ್ಕೊಂಡೆ. ಹಾಗೆ ನಾವೇನು ಟಿಫನ್ ಮಾಡಲಿಲ್ಲ, ಅಷ್ಟು ಬೆಳಗ್ಗೆನೆ ತಿಂಡಿ ತಿನ್ನೋಕ್ಕೂ ಆಗಲಿಲ್ಲ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋದಾರಿಲಿ ಮಧ್ಯದಲ್ಲಿ ಎಲ್ಲಾದರೂ ತಿಂದ್ರಾಗುತ್ತೆ ಅಂತ ಹೇಳಿ ಹಾಗೆ ಮಧ್ಯಾಹ್ನದ ಊಟನ ಹೋಟ್ಲಲ್ಲಿ ಮಾಡ್ಕೊಂಡ್ರಾಗುತ್ತೆ ಅಂತ ಬೆಳಗ್ಗೆಗೆ ಮಾತ್ರ ಟಿಫನ್ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಇವಾಗ ಏನಕ್ಕೆ ಊರಿಗೆ ಹೋಗ್ತಾಯಿದ್ವಿ, ಇಷ್ಟೊಂದು ಶಾಪಿಂಗ್ ಏನಕ್ಕೆ ಅಂತ ಅಂದರೆ ನನ್ನ ತಮ್ಮನ ಎಂಗೇಜ್ಮೆಂಟ್ ಇದೆ. ಸೊ ಇದು ಮಕ್ಕಳಿಗೆ ಸ್ಕೂಲ್ ರಜೆನೂ ಇಲ್ಲ, ಇವಾಗ ರಜಾ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ಫಂಕ್ಷನ್ ಈ ರೀತಿ ಮನೆ ಫಂಕ್ಷನ್ ಏನಾದರೂ ಬಂದರೆ ದೂರದಲ್ಲಿದ್ದರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಒಂದೆರಡು ದಿನ ಮುಂಚೆನೇ ಹೋಗಿ ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕೂ ಆಗಲ್ಲ. ಫಂಕ್ಷನ್ ನಾಳೆ ಅಂದರೆ ಇವತ್ತು ಹೊರಟು ಹೋಗಬೇಕಾಗುತ್ತೆ, ಯಾಕಂದರೆ ಲೀವ್ ಕೊಡಬೇಕಲ್ವ ಮಕ್ಕಳಿಗೆ. ಸೊ ಹಾಗಾಗಿ ಮಕ್ಕಳಿಗೆ ಒಂದು 4 ಡೇಸ್ ಲೀವ್ ತಗೊಂಡು ನಾವು ಹೊರಟಿರೋ ಹಾಗೆ ಕಾರಲ್ಲಿ ಇಡೋಕ್ಕೆ ಅಂತ ಒಂದು ಹೂ ಕುಯ್ಯೋಣ ಅಂತ ಹೋದೆ. ಫಸ್ಟ್ ಟೈಮು ಇವಾಗ ಮಲ್ಲಿಗೆ ಹೂವು, ಮೊದಲನೇ ಮಲ್ಲಿಗೆ ಹೂವು ಬಿಟ್ಟಿರೋದು ಗಿಡದಲ್ಲಿ, ಒಳ್ಳೆ ಸ್ಮೆಲ್ ಇತ್ತು. ಅದನ್ನು ನಾನು ಹೂವು ಮಾಡ್ಕೊಂಡು ದೇವರಿಗೆ ಅಂದರೆ ಕಾರಲ್ಲಿ ಗಣಪತಿಗೆ ಇಡೋಕ್ಕೆ ಅಂತ ಒಂದು ಸಪ್ರೇಟ್ ಹೂವು ಕುಯ್ಕೊಂಡು ಇಡ್ತೆ, ಯಾಕಂದರೆ ಸ್ಮೆಲ್ ಮಾಡಿದ ಹೂವನ್ನ ದೇವರಿಗೆ ಇಡಬಾರ್ದು ಅಂತ ಹೇಳ್ತಾರಲ್ವ. ಹಾಗೆ ಸ್ವಲ್ಪ ದೂರ ಬಂದ ಮೇಲೆ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಟೀ ಕುಡಿದ್ವಿ. ಮಕ್ಳು ನಮಗೇನು ಬೇಡ ಅಮ್ಮ ಅಂತ ಹೇಳಿದ್ರು. ನಾನು ಮತ್ತು ನಮ್ಮನೆಯವರು ಇಬ್ಬರೇ ಟೀ ಕುಡಿದು ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. 4 ದಿನ ಅಂತ ಪ್ಲೀಸ್ ಅಂತ ಕೇಳ್ತೆ. ಸ್ಕೂಲ್ ಇದೆಯಲ್ಲ 4 ದಿನ ಅಂತ ನೀನು ಕೇಳಿದ್ರೆ ಸ್ಕೂಲಿಗೆ 4 ದಿನ ರಜಾ ಹೋಗಕ್ಕಾಗತ್ತಾ? ಅವ್ರು ಬಂದು ಸ್ಕೂಲ್ ಇರತ್ತಮ್ಮ. ನಮ್ಮ ರಿತ್ವಿಕ್ಗೆ ಏನು ಪ್ರಾಬ್ಲಮ್ಮು ಅಂತಂದರೆ, ಅವ್ನಿಗೆ ಊರಿಗೆ ಹೋದ್ಮೇಲೆ ಸ್ವಲ್ಪ ದಿನ ಅಲ್ಲೇ ಉಳಿದು ಆಟ ಆಡಿ, ನನ್ನ ತಂಗಿ ಮಕ್ಕಳು ಬರ್ತಾರೆ, ಅವ್ರ ಜೊತೆ ಎಲ್ಲ ಆಟ ಆಡಿ ಫುಲ್ ಎಂಜಾಯ್ ಮಾಡಿ ಬರಬೇಕು ಅವನಿಗೆ. ಹೋಗಿದ ತಕ್ಷಣ ಹೊರಟು ಬರೋದು ಅಂದರೆ ಅವ್ನಿಗೆ ಇಷ್ಟ ಆಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಅಮ್ಮ ನೀವು ಇನ್ನೂ ಒಂದು 4 ದಿನ ಎಕ್ಸ್ಟ್ರಾ ರಜೆ ಹಾಕಬೇಕಾಗಿತ್ತು ಅಂತೇಳಿ ನೀವು ರಜೆ ಕೊಡಿ ಅಂತ ಹೇಳ್ತಿದ್ದೇನೆ. ಅಂದರೆ ನಾನು ಲೀವ್ ಲೆಟರಲ್ಲಿ ಬರೆದು ಕೊಡಬೇಕಾದ್ರೆ 4 ಡೇಸ್ ಮಾತ್ರ ಅಂತ ಬರೆದು ಕೊಟ್ಟಿದ್ದೆ. ಸೊ ಹಾಗಾಗಿ ಇನ್ನೂ ಎಕ್ಸ್ಟ್ರಾ 4 ದಿನ ಫುಲ್ 1 ವೀಕ್ ಮಾಡ್ಬೋದಿತ್ತಲ್ಲಮ್ಮ ರಜನ ಅಂತ ಹೇಳ್ತಿದ್ದೇನೆ. ಬರಬೇಕಾದ್ರೆ ಸ್ವಲ್ಪ ಮಕ್ಕಳು ಸ್ನ್ಯಾಕ್ಸ್ ತಗೊಂಡು ಬಂದಿದ್ರು, ಅದ್ರ ಜೊತೆಗೆ ರೋಸ್ ಮಿಲ್ಕ್ ಕೂಡ ಇಟ್ಕೊಂಡು ಬಂದಿದ್ದ. ಇದನ್ನು ಯಾವಾಗಲೂ ಇಟ್ಕೊಂಡೆ ಅಂತ ನಮ್ಮ ಮನೆಯವ್ರು ಕೇಳ್ತಿದ್ರು. ಇಲ್ಲ, ನನಗೆ ಹೋಗ್ಬೇಕಾದ್ರೆ ಜ್ಯೂಸ್ ಕುಡಿಯೋಕ್ಕೆ ಬೇಕಲ್ಲ ಅಂತ ಹೇಳಿ ಇಟ್ಕೊಂಡೆ ಪಪ್ಪ ಅಂತ ಹೇಳ್ತಿದ್ದ. ಫುಲ್ ಅಂದರೆ ಬಟ್ಟೆ ತಗೊಂಡ್ರೋ ಇಲ್ಲ ಅವ್ರಿಗೆ ಏನು ಅಗತ್ಯ ಇದೆ ಅದನ್ನು ತಗೊಂಡ್ರೋ ಇಲ್ವೋ, ಈ ಸ್ನ್ಯಾಕ್ಸ್ ಮಾತ್ರ ಚೆನ್ನಾಗಿ ಎತ್ತಿಟ್ಕೊಳ್ತಾರೆ ಮಕ್ಕಳು. ಸ್ಟಾಪ್ ಮಾಡಿದರೆ ಸಾಕು, ಸ್ವಲ್ಪ ಹೊರಗಡೆ ಇಳಿದ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡ್ತೀವಿ. ಸ್ವಲ್ಪ ಕಾಲು ಜವ್ ಬಂದಂಗಾಗಿರುತ್ತೆ, ಅದನ್ನೆಲ್ಲ ಸ್ವಲ್ಪ ನಡೆದಾಡಿದ್ರೆ ಕಾಲು ಸರಿಯಾಗುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ನಿಂತು ಹೋಗ್ತಿರ್ತೀವಿ. ಆದರೆ ನನ್ನ ಮಗಳು ಮನೇಲಿ ಹತ್ತಿದ್ದು ಮತ್ತು ಕೆಳಗೆ ಇಳಿಯೋದೇ ಇಲ್ಲ, ತಿರ್ಗಾ ಮನೆಗೆ ಹೋಗಬೇಕು. ಇಲ್ಲ ಅಂದರೆ ಲಾಂಗ್ ಯಾವುದಾದ್ರೂ ಸ್ಟಾಪ್ ಇದ್ದಾಗ ಒಂದೊಂದು ಟೈಮ್ ಇಳಿತಾಳೆ. ಮತ್ತು ಮನೆಯಿಂದ ಬರಬೇಕಾದ್ರೆ ಇಬ್ಬರು ಒಂದೊಂದು ಬ್ಲ್ಯಾಂಕೆಟ್ ಇದ್ರೆ ಸಾಕು, ಇಬ್ಬರು ಮಲಗೋದೇ ಕೆಲಸ ಅವ್ರಿಗೆ. ಕುತ್ಕೊಂಡು ಏನಾದರೂ ಹೊರಗಡೆ ವ್ಯೂ ನೋಡಿ ಅಂತ ಹೇಳಿದರೆ ನಮಗೆ ನಿದ್ದೆ ಬರ್ತಾಯಿದೆ ನಾವು ಮಲಗ್ತೀವಿ ಅಂತ ಇಬ್ಬರು ಮಲ್ಕೊಂಡೇ ಮಾತಾಡ್ಕೊಂಡು ಬರ್ತಾರೆ ಹೊರತು ಕುತ್ಕೊಳ್ಳಲ್ಲ. ಈ ರೀತಿ ಅವರು ಖುಷಿಲಿ ಏನಾದರೂ ಮಾತಾಡ್ಕೊಂಡು ಇಲ್ಲಾದ್ರೂ ಮೂವಿ ನೋಡಿ. ಹಾಗೆ ಕೃಷ್ಣಗಿರಿ ಹೊಸೂರು ಹತ್ರ ಬಂದಾಗ ಈ ರೀತಿ ಬೆಟ್ಟಗಳು ಕಾಣಿಸುತ್ತೆ, ಒಳ್ಳೆ ವ್ಯೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸುತ್ತಮುತ್ತ ಬೆಟ್ಟಗಳು ಮತ್ತು ಬೆಟ್ಟದ ಮೇಲೆ ದೇವಸ್ಥಾನಗಳು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ಸ್ವಲ್ಪ ದೂರ ಜರ್ನಿ ಸ್ವಲ್ಪ ಬೋರ್ ಅಂತ ಅನಿಸುತ್ತೆ, ಆಮೇಲೆ ಓಕೆ ಖುಷಿ ಅನಿಸುತ್ತೆ ಹೋಗ್ತಾ ಇರಬೇಕಾದ್ರೆ. ಯಾಕಂದರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಖುಷಿ ಅನ್ನಿಸ್ಲೇಬೇಕು, ನಮ್ಮೂರಿಗೆ ಹೋಗ್ತಿರೋದಲ್ವ, ಸ್ವಲ್ಪ ಖುಷಿ ಅಂತ ಅನಿಸುತ್ತೆ. 2 ತಿಂಗಳು ಬಿಟ್ಟು ಹೋಗಿ ಇಲ್ಲ 1 ತಿಂಗಳು ಬಿಟ್ಟು ಹೋದ್ರೂ ನಮ್ಮೂರಿಗೆ ಹೋಗ್ಬೇಕಾದ್ರೆ ಒಂಥರ ಖುಷಿನೇ ಅನ್ಸುತ್ತೆ. ಇವಾಗ ಬೆಂಗಳೂರು ಬಂದ್ವಿ. ಬೆಂಗಳೂರು ಬಿಟ್ಟು ಹಾಸನ ರೋಡಿಗೆ ಬಂದಾಗ ದ್ರಾಕ್ಷಿ ಮಾರ್ತಾಯಿದ್ರು. ಸೊ ಅಲ್ಲಿ ಒಂದು ಬುಟ್ಟಿ ದ್ರಾಕ್ಷಿ ತೊಗೊಂಡ್ವಿ, ಚೆನ್ನಾಗಿತ್ತು. ಮಕ್ಕಳೆಲ್ಲ ಇರ್ತಾರಲ್ವ ಮನೇಲಿ ತಿನ್ನೋಕ್ಕೆ ಅಂತ ಹೇಳಿ ದ್ರಾಕ್ಷಿ ತಂದರು. ಅಷ್ಟು ಸ್ವಲ್ಪ ಹುಳಿ ಇತ್ತು ಅಂತ ಅನಿಸುತ್ತೆ, ನನಗೇನು ಅಷ್ಟು ಹುಳಿ ಇದೆ ಅಂತ ಅನ್ನಿಸ್ಲಿಲ್ಲ. ನಮ್ಮ ಮನೆಯವ್ರು ಹುಳಿ ಇದೆ ಅಂತ ಹೇಳಿದರು. ಚೆನ್ನಾಗಿತ್ತು, ಸ್ವಲ್ಪ ದ್ರಾಕ್ಷಿ ಎಲ್ಲ ಚೆನ್ನಾಗಿತ್ತು. ಸೊ ಇದೊಂದು ಬುಟ್ಟಿ ದ್ರಾಕ್ಷಿ ತೊಗೊಂಡು ಹಾಸನ್ಗೆ ಬಂದ್ವಿ. ಬೆಳಗ್ಗೆ 5 ಗಂಟೆಗೆ ಹೊರಟಿದ್ದು ಪಾಂಡಿಚೇರಿಲಿ, ಕರೆಕ್ಟ್ 6 ಗಂಟೆಗೆ ನಾವು ಹಾಸನಿಗೆ ಬಂದ್ವಿ. ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು, ನಮಗೆ ಟ್ರಾವೆಲ್ ಮಾಡಿದ್ದೇ ಗೊತ್ತಾಗಲಿಲ್ಲ. ಮಕ್ಕಳ ಜೊತೆ ಹರಟೆ ಹೊಡ್ಕೊಂಡು ಅವ್ರ ಜೊತೆ ಸ್ವಲ್ಪ ಸಾಂಗ್ ಎಲ್ಲ ಹೇಳ್ಕೊಂಡು ಬಂದ್ವಿ. ಚೆನ್ನಾಗಿತ್ತು, ಸ್ವಲ್ಪ ಒಂಥರ ಜರ್ನಿ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಹಾಗೆ ನಾವು ಹಾಸನಿಗೆ ಬಂದಮೇಲೆ ಮತ್ತಿರ್ಗ ಶಾಪಿಂಗ್ ಆಯಿತು. ನಾನು ಮತ್ತೆ ಅನ್ಸಿಕಾಯಿನ ಶಾಪಿಂಗ್ ಮಾಡಲಿಲ್ಲ. ಮುಂಚೆನೇ ನಾವು ಡ್ರೆಸ್ ತಗೊಂಡಿದ್ವಿ.
ಹಾಗೆ ರಿತ್ವಿಕ್ ಅಪ್ಪಂಗೆ ಮಾತ್ರ ಡ್ರೆಸ್ ತಗೊಂಡ್ರು, ಹಾಗೆ ಶೂಸ್ ತಗೊಂಡ್ರು. ನಾವು ಶಾಪಿಂಗ್ ಮಾಡ್ತಿದ್ರೆ ನೋಡಿ ಇಲ್ಲಿ ಸಾಹೇಬ್ರು ಫೋನ್ ತಗೊಂಡೋಗಿ ಸಪ್ರೇಟಾಗಿ ಕುತ್ಕೊಂಡು ಗೇಮ್ ಆಡ್ತಾ ಕುತ್ಕೊಂಡಿದ್ದಾನೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಫುಡ್ ಸ್ಟ್ರೀಟ್ಗೆ ಹೋದ್ವಿ. ಸೊ ಅಲ್ಲಿ ಗೋಬಿ ತಗೊಂಡ್ವಿ. ನಾವು ಹಾಸನಿಗೆ ಬಂದರೆ ಯಾವಾಗಲೂ ಗೋಬಿ ಮಂಚೂರಿ ತಗೊಳ್ತೀವಿ. ಪಾಂಡಿಚೇರಿಲಿ ಇಲ್ಲಿ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್, ಒಂಥರ ನಮ್ಮ ಹಾಸನ್ ಸ್ಟೈಲ್ ಟೇಸ್ಟ್ ಬರಲ್ಲ ಗೋಬಿದು. ಸೊ ಹಾಗಾಗಿ ಹಾಸನ್ಗೆ ಹೋದಾಗ ಮಕ್ಕಳು ಇಷ್ಟಪಡ್ತಾರೆ, ನನಗೂ ಇಷ್ಟ ಗೋಬಿ ಮಂಚೂರಿ ತಿನ್ನೋದು. ಸೊ ಹಾಗಾಗಿ ಅಲ್ಲೇ ನಮ್ಮ ಸ್ನ್ಯಾಕ್ಸ್ ಟೈಮ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಅಮ್ಮನ ಮನೆಗೆ ಹೊರಟ್ವಿ. ಸೊ ಅಮ್ಮನ ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು 9 o'clock ಆಗಿತ್ತು. ಶಾಪಿಂಗು ಮತ್ತು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ 9 o'clock ಆಗಿತ್ತು. ಸೊ ಫಸ್ಟ್ ಮನೆಗೆ ಬಂದ ತಕ್ಷಣವೇ ವೆಲ್ಕಮ್ ಮಾಡೋದು ನಮ್ಮ ಗುಂಡ. ಅವನ್ನ ಮಾತಾಡಿಸಿ ಒಳಗಡೆ ಹೋಗಬೇಕು, ಇಲ್ಲಾಂದರೆ ಗುರ್ರ ಅಂತಲೇ ಇರ್ತಾನೆ. ಗುಂಡ ಗುಂಡ ಏನೋ ಚೆನ್ನಾಗಿದೆಯೇನ ಗುಂಡ? ಏನು ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾವನೆ ನಿಮ್ಮನ್ನ. ಅಕ್ಕ ನಾವ್ ಅವತ್ತು ಬರ್ಬೇಕಾದ್ರೆ ಎಷ್ಟು ಚಿಕ್ಕದಾಗಿತ್ತು. ಅಯ್ಯೋ ಅಯ್ಯೋ ಮಾತಾಡಿಸ್ತೈತಾನೆ, ಹೆಂಗಿತ್ತು ಹೆಂಗಾಗಿದೆ ಬೆಟ್ಟ. ಅವ್ನು ಮಾತಾಡಿಸ್ತವನೆ ಕಣ್ರಿ ನಿಮ್ಮ ಗುಂಡ. ಅಯ್ಯೋ 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 ಇದೇನು ಕಾಂಪೌಂಡ್ ಬೇಕತ್ ನಿಂತ್ಕೊಳತ್ತಮ್ಮ. ಬಂದ ತಕ್ಷಣ ಅವನಿಗೆ ಸ್ವಲ್ಪ ಮುದ್ದು ಮಾಡಿ ಅವನ ಮಾತಾಡಿಸಿ ಮೈ ಕೈಯೆಲ್ಲ ಸಾವರಿ ಹೋದರೆ ಸುಮ್ಮನೆ ಇರ್ತಾನೆ. ಇಲ್ಲ ಅಂತಂದರೆ ಸೌಂಡ್ ಮಾಡ್ತಾನೇ ಇರ್ತಾನೆ. ನಮ್ಮಮ್ಮ ಹೇಳ್ತಿದ್ರೆ ನಾನು ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ, 3 ದಿನ ಅವನ ಕಡೆಗೆ ನೋಡೇ ಇರಲಿಲ್ಲ, ಸ್ವಲ್ಪ ರ್ಯಾಶ್ ಆಗಿದ್ದ ಅಂತ ಹೇಳ್ತಿದ್ರು. ಹಾಗೆ ಬಂದು ಒಂದು 5 ನಿಮಿಷನೂ ಇಲ್ಲ, ಅವ್ರ ಗಾಡಿ ನಿಲ್ಲಿಸಿ ಬಂದ ತಕ್ಷಣವೇ ಹೊಂದ್ಕೊಂಡ್ಬಿಟ್ಟ, ಗೊತ್ತಾಗ್ಬಿಡುತ್ತೆ ಅಲ್ಲ. ಹಾಗೆ ನಮ್ಮಮ್ಮ ಫುಲ್ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದರು. ಇದು ಕಡಲೆ ಟಮಟ ಅಂತೆ ಮತ್ತು ಹಸಕಿ ಟಮಟ ಎಲ್ಲ ಕಟ್ಟಿ ಇಟ್ಟಿದ್ರು, ಎಲ್ಲ ಫುಲ್ ರೆಡಿ ಮಾಡಿ ಇಟ್ಕೊಂಡಿದ್ರು ಅವರು. ನಾಳೆ ಏನೇನು ತಗೊಂಡು ಹೋಗಬೇಕು ಎಂಗೇಜ್ಮೆಂಟ್ಗೆ ಅಂತ, ಹುಡುಗನ ಮನೆ ಕಡೆಯಿಂದ ಏನೇನೆಲ್ಲ ತಗೊಂಡು ಹೋಗಬೇಕು ಅದೆಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ರು. ಟಮಟನೂ ಕಟ್ಟಿದ್ರು. ನಮ್ಮಮ್ಮ ನೀವು ಇವಾಗ ಬರೋದು ಮನೆಯವರಾಗಿ ಅಂತ ಬೇರೆ ಸ್ವಲ್ಪ ಗರಂ ಆಗಿದ್ರು. ಇವಾಗ ನಾಯಿಗೆ ಊಟ ಹಾಕಬೇಕು, ನಮ್ಮ ಗುಂಡಂಗೆ ಊಟ ಹಾಕ್ಬಿಟ್ಟು ಬರ್ತೀನಿ ಕೂತ್ಕೊಂಡಿರಿ ಅಂತ ಹೇಳ್ತಿದ್ರು. ಫುಲ್ ಅವ್ರ ಕೆಲಸ ಎಲ್ಲ ಮಾಡಿ ಫುಲ್ ಸುಸ್ತಾಗಿದ್ರು. ಹಾಗೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಏನು ಕೆಲಸ ಬಾಕಿ ಇರಲಿಲ್ಲ, ಎಲ್ಲ ಅವರೇ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ನಾವು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಮತ್ತು ಏನೇನು ರೆಡಿ ಮಾಡ್ಕೊಂಡು ಹೋಗಬೇಕು ಚೌಟ್ರಿಗೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ತಗೊಂಡೋಗ್ಬೇಕು. ಹಾಗೆ ನಮ್ಮ ರಿತ್ವಿಕ್ ನೋಡಿ ಇಲ್ಲಿ ಶೂಸ್ನ ತಂದಿದ್ದೆ. ಇವಾಗಲೇ ನಮ್ಮ ಅಮ್ಮಂಗೆ ತೋರಿಸ್ಕೊಂಡು, ಅಮ್ಮಮ್ಮ ನೋಡಿ ನನ್ನ ಶೂಸ್ ಚೆನ್ನಾಗಿದೆಯಾ ಅಂತ ಹೇಳಿ ನಮ್ಮ ಅಮ್ಮಂಗೂ ತೋರಿಸ್ಕೊಂಡು ಹಾಕೊಂಡು ನೋಡ್ತಾ ಇದ್ದೆ. ಹಾಗೆ ದೇವ್ರ ಪಾತ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಮ್ಮ ಟ್ರಾವೆಲ್ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.